ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಸಬ್ಬತ್ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬರುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಲೆಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ತನ್ನ ಪ್ರಸನ್ನತೆಯಿಂದ ನಮ್ಮ ಕುಟುಂಬ, ನಮ್ಮ ಸ್ಥಳ, ನಮ್ಮ ಆರಾಧನೆಯಲ್ಲಿ ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳಲು ನೀ ಮಾಡಿದೆ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳಲು ನೀ ಮಾಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಮ್ಮ ದೇವರೇ, ನಮ್ಮ ಕರ್ತನೇ, ನಮ್ಮ ರಕ್ಷಕನೇ, ನಮ್ಮ ಯೇಸುವೆ, ನಮ್ಮ ಪ್ರಭುವೇ, ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಮೇಲೆ ಭರವಸೆ ಬಿಟ್ಟು ಬಂದಿದ್ದೇವೆ. ನೀನೇ ನಮ್ಮ ಆಶ್ರಯಗಿರಿಯಾಗಿದ್ದಿ, ನೀನೇ ನಮ್ಮ ಆಧಾರಕನು ಸ್ವಾಮಿ, ನೀನೇ ನಮ್ಮ ಪರಿಪಾಲಕನು ಸ್ವಾಮಿ, ನೀನು ನಮ್ಮ ಗುರಾಣಿಯು, ನಮ್ಮ ದುರ್ಗವು, ನಮ್ಮ ಕೋಟೆಯಾಗಿದೆ. ನಿನಗೆ ಸ್ತೋತ್ರ. ಕಷ್ಟ ಕಾಲದಲ್ಲಿ ನಿನ್ನನ್ನು ನಂಬಿ ಬಂದಿದ್ದೇವೆ. ಮಹಾ ಘೋರ ವ್ಯಾಧಿಯ ಮಧ್ಯದಲ್ಲಿ ನಿನ್ನನ್ನು ನಂಬಿ ಬಂದಿದ್ದೇವೆ ಸ್ವಾಮಿ. ಭಯದಿಂದ ತುಂಬಲ್ಪಟ್ಟಂಥ ಈ ಪ್ರಾಂತ, ಈ ದೇಶದಲ್ಲಿ ನಾವು ಹಾದು ಹೋಗುವಾಗ ನಿನ್ನನ್ನೇ ನಂಬಿ ಬಂದಿದ್ದೇವೆ. ಅನೇಕ ಜನರು ಸಾಯುವಂಥದ್ದನ್ನು ಕೇಳುವಂಥ ಮಧ್ಯದಲ್ಲಿ, ಅವುಗಳನ್ನು ಕಾಣುವಂಥ ಸ್ಥಿತಿಯಲ್ಲಿ ನಾವು ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ನಮ್ಮ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿ, ಆಕಾಶದ ಕಡೆಗೆ ಎತ್ತಿ ನಿನ್ನನ್ನು ಕೂಗುವಾಗ ಸ್ವಾಮಿ, ನಿನ್ನ ಕಡೆಗೆ ಮೊರೆ ಇಡುವಾಗ ಸ್ವಾಮಿ, ನಾವು ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಮೇಲೆ ಭರವಸೆ ಬಿಟ್ಟಿದ್ದೇವೆ ಸ್ವಾಮಿ. ಅದು ಲೋಕದ ಪಾತಾಳದ ಮಧ್ಯದಲ್ಲಿ ಹಾದು ಹೋದಾಗಲೂ ಎಲ್ಲ ಸ್ಥಿತಿಯಲ್ಲಿ ನೀನು ಇದ್ದಿ, ನಿನ್ನ ಪ್ರಸನ್ನತೆ ಉಂಟು, ನೀನು ಉಪಸ್ಥಿತಿ ಆಗಿದ್ದೆ ಎಂಬುದಾಗಿ ನೀನು ತಿಳಿಸಿದ್ದೆ ಸ್ವಾಮಿ. ಆದರೆ ನಾವು ನಿನ್ನನ್ನೇ ನಂಬಿ ಬಂದಿದ್ದೇವೆ, ನಿನ್ನ ಮೇಲೆ ಭರವಸೆ ಬಿಟ್ಟಿದ್ದೇವೆ ಸ್ವಾಮಿ. ನಮ್ಮನ್ನು ಕಾಯುವಾತನು, ನಮ್ಮನ್ನು ಕಾಪಾಡುವಾತನು, ನಮ್ಮನ್ನು ಗುಣಪಡಿಸುವಾತನು, ನಮ್ಮನ್ನು ರಕ್ಷಿಸುವಾತನು, ನಮ್ಮನ್ನು ನೋಡುವಾತನು ನೀನಾಗಿದೆ. ನಿನ್ನನ್ನೇ ನಂಬಿ ಬಂದಿದ್ದೇವೆ, ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ಕಣ್ಣೀರಿನ ಮಧ್ಯದಲ್ಲಿ ನಿನ್ನನ್ನು ನಂಬಿದ್ದೇವೆ ಸ್ವಾಮಿ. ಬಡತನ ಮಧ್ಯದಲ್ಲಿ ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ಕೊರತೆಗಳ ಮಧ್ಯದಲ್ಲಿ ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ.
ನೀನೇ ಸರ್ವಸ್ವನು ಸ್ವಾಮಿ. ಬರಿದಾದಂಥ ಪಾತ್ರಗಳು, ಬರಿದಾದಂಥ ನಮ್ಮ ಜೀವಿತ ಸ್ವಾಮಿ, ಅತಿ ಘೋರ ವ್ಯಾಧಿಯಲ್ಲಿ ಹಾದು ಹೋಗ್ತಾ ಇದ್ದೇವೆ ಸ್ವಾಮಿ, ಅತಿ ಘೋರ ಕಷ್ಟ ಸಂಕಟಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ ಸ್ವಾಮಿ. ಅನೇಕ ಜನರು ಕಾಯಿಲೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ ಸ್ವಾಮಿ, ಮರಣದ ಭಯದಿಂದ ತುಂಬಿರುವಂಥ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇವೆ. ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಸ್ವೀಕಾರ ಮಾಡು, ನಾವು ಇದ್ದ ಹಾಗೆ ನಮ್ಮನ್ನು ಸ್ವೀಕಾರ ಮಾಡು. ನಮ್ಮ ಪಾಪ ದ್ರೋಹಗಳನ್ನೆಲ್ಲ ತೊಳೆದು ಅಳಿಸಿ ಬಿಡು ಸ್ವಾಮಿ. ನಮ್ಮ ಅನೀತಿಯನ್ನು ತೆಗೆದು ಹಾಕು, ನಮ್ಮಲ್ಲಿರುವಂಥ ಎಲ್ಲ ಪಾಪದ ಸಂಗತಿಗಳನ್ನು ತೆಗೆದು ಹಾಕಿ ನಮ್ಮನ್ನು ಶುದ್ಧೀಕರಿಸು, ನಮ್ಮನ್ನು ನೂತನಪಡಿಸು ಸ್ವಾಮಿ. ನಮ್ಮ ಕುಟುಂಬಗಳನ್ನು ರಕ್ಷಿಸುವಂಥ ದೇವರು ನೀನು, ನಮ್ಮ ಮನೆಯವರನ್ನು ಕಾಪಾಡುವಂಥ ದೇವರು ನೀನು ಸ್ವಾಮಿ. ನಮ್ಮೆಲ್ಲರನ್ನು ರಕ್ಷಿಸಿ ಉಳಿಸುವಂಥ ದೇವರು ನೀನು ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ದುಃಖಿಸುವವರ ಸಂಗಡ ದುಃಖಿಸಿರಿ ಎಂಬುದಾಗಿ, ಅಳುವವರ ಸಂಗಡ ಅಳಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ ಎಂಬುದಾಗಿ. ಎಷ್ಟೋ ಜನರು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಎಷ್ಟೋ ಜನರು ಮಣ್ಣಿಗೆ ಸಾವಿಗೀಡಾಗ್ತಾ ಇದ್ದಾರೆ ಸ್ವಾಮಿ. ಎಷ್ಟೋ ಅಂತವರ ಕುಟುಂಬಗಳು ದುಃಖದಲ್ಲಿದ್ದಾವೆ, ಕಣ್ಣೀರಿನಲ್ಲಿದ್ದಾವೆ. ನಮ್ಮಲ್ಲಿ ಕೆಲವರು ಗೊತ್ತಿರುವಂಥ ಕುಟುಂಬಗಳಿದ್ದಿರಬಹುದು ಅಪ್ಪ, ಅವರನ್ನು ಸಂತೈಸುವಂಥ ಅವಕಾಶ ಕೂಡ ನಮಗೆ ಇಲ್ಲ ಸ್ವಾಮಿ, ಅವರಿಗೆ ಹೋಗಿ ಭೇಟಿಯಾಗುವಂಥ ಅವಕಾಶ ಕೂಡ ನಮಗಿಲ್ಲ ಸ್ವಾಮಿ. ಆದರೆ ನಾವು ನಿನ್ನನ್ನು ನಂಬಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ, ನಿನ್ನ ಬಲಾಶೀರ್ವಾದದಲ್ಲಿ ಸ್ವಾಮಿ, ನೀನು ಅವರನ್ನು ಕಾಪಾಡುತ್ತಿ, ಅವರನ್ನು ಸಂತೈಸುತ್ತಿ, ಅವರನ್ನು ಸಮಾಧಾನ ಪಡಿಸುತ್ತೆ ಎಂಬುದಾಗಿ ನಂಬಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ. ಈ ಸಬ್ಬತ್ ಆರಾಧನೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳ ಪರವಾಗಿ ಸನ್ನಿಧಿಯಲ್ಲಿ ಕರ್ತನೆ, ಈ ಜೀವಳ ವಾಕ್ಯವನ್ನು ನಿನ್ನ ದಾಸನು ತಂದಿದ್ದಾನೆ ಸ್ವಾಮಿ. ಈ ಕಳೆದ 2 ತಿಂಗಳಿನಿಂದ ನಡೆಸ್ತಾ ಇದ್ದೀನಿ, ನಿನಗೆ ಸ್ತೋತ್ರ. ಎಲ್ಲಾ ಸ್ಥಿತಿಗತಿಗಳಲ್ಲಿ ಸಹಾಯ ಮಾಡ್ತಾ ಇದ್ದೀನಿ, ನಿನಗೆ ಸ್ತೋತ್ರ. ಅನೇಕ ಜನರು ತಪ್ಪದೆ ನಂಬಿಗಸ್ತಿಕೆಯಿಂದ ಮನೆ, ಕುಟುಂಬ, ವೈಯಕ್ತಿಕವಾಗಿರುವಾಗ ಅಪ್ಪ ಇವರು ವಾಕ್ಯಗಳನ್ನು, ಸಂದೇಶಗಳನ್ನು ಕೇಳ್ತಾ ಇದ್ದಾರೆ, ನಿನಗೆ ಸ್ತೋತ್ರ. ನಿನ್ನನ್ನು ನಂಬಿ ಬಂದಿದ್ದೇವೆ, ಯಾಕಂದ್ರೆ ನಿನ್ನ ನಾಮ ಸರ್ವೋನ್ನತವುಳ್ಳ ನಾಮ, ಸರ್ವಶಕ್ತಿಯುಳ್ಳ ನಾಮ, ಬಿಡುಗಡೆಯ ನಾಮ ಯೇಸುವಿನ ನಾಮ ಕರ್ತನೆ. ನಾವು ನಿನ್ನನ್ನು ನಂಬಿ ಬಂದಿರುವಾಗ ನಿನ್ನ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಈ ದಿವಸ ತುಂಬಿಸಿ ಆಶೀರ್ವಾದ ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ತಿರುಗಿ ನಾವು ದೈವ ಸಂದೇಶದ ಮೇಲೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ದೇವರ ವಾಕ್ಯಗಳಲ್ಲಿ ಹೋಗೋದಕ್ಕಿಂತ ಮುಂಚೆ ಕಳೆದ ವಾರ ನೀವು ಒಂದು ವೇಳೆ ನನ್ನ ಪ್ರಸಂಗ ಕೇಳಿದೆ ಆದರೆ ನಾನು ನಿಮ್ಮ ನೆನಪಿಗೆ ತರಬೇಕೆಂಬುದಾಗಿ ಇಷ್ಟಪಡುವಂತವನಾಗಿದ್ದೇನೆ. ಒಂದು ಚಿಕ್ಕ ಘಟನೆ ನಾನು ತಿಳಿಸಿಕೊಟ್ಟೆ. ಅದು ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದ 25ನೇ ಭಾಗದಿಂದ ನಾವು ನೋಡುತ್ತೇವೆ. ಅಲ್ಲಿ ಒಬ್ಬ ಸಿಪಾಯಿಯು ಸಾಯುವಂತ ಸ್ಥಿತಿಯಲ್ಲಿ ಅಥವಾ ಕತ್ತಿ ತೆಗೆದುಕೊಂಡು ಸಾಯುವಂತ ಸ್ಥಿತಿಯಲ್ಲಿರುವಾಗ ಪೌಲ ಸೀಲರು ಅವನನ್ನು ತಡೆಗಟ್ಟಿ ಅವನನ್ನು ರಕ್ಷಿಸ್ತಾರೆಂಬುದಾಗಿ ಮತ್ತು ಅವನು ಒಂದು ಪ್ರಶ್ನೆ ಮಾಡುವಂತನಾಗಿದ್ದಾನೆ. ಸೆರೆಯ ಯಜಮಾನನ ಪ್ರಶ್ನೆ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರೆಂಬುದಾಗಿ. ನಾನು ಕಳೆದ ವಾರ ನಿಮಗೆ ತಿಳಿಸಿಕೊಟ್ಟೆ, ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದೆ ಆದರೆ, ಯೇಸುವಿನ ಮೇಲೆ ಭರವಸೆ ಬಿಟ್ಟಿದೆ ಆದರೆ, ಯೇಸುವನ್ನು ನಂಬಿ ನಡ್ಕೊಂಡಿದೆಯಾದರೆ ನಾನು ರಕ್ಷಿಸಲ್ಪಡುವೆ, ನನ್ನ ಕುಟುಂಬದವರು ರಕ್ಷಿಸಲ್ಪಡುವರು ಎಂಬ ಒಂದು ಸಂದೇಶ ನಾನು ನಿಮಗೆ ತಿಳಿಸಿಕೊಟ್ಟೆ. ನೋಹನ ಕುಟುಂಬ, ರಾಹಬಳ ಕುಟುಂಬ, ಜಕ್ಕಾಯನ ಕುಟುಂಬ ರಕ್ಷಿಸಲ್ಪಟ್ಟಿತೆಂಬುದಾಗಿ. ವಾಕ್ಯ ಏನುಂಟು ಗೊತ್ತುಂಟಾ? ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಈ ದಿವಸದ ಪ್ರಸಂಗ ಬೆಳಗ್ಗೆ ಮುಂಜಾನೆ ಈ ಸಮಯದಲ್ಲಿ ನಾನು ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ವಾಟ್ ಈಸ್ ಯುವರ್ ಫೇತ್? ನಿನ್ನ ನಂಬಿಕೆ ಎಷ್ಟು ಉಂಟು? ಹೌ ಸ್ಟ್ರಾಂಗ್ ಇಸ್ ಯುವರ್ ಫೇತ್? ನಿನ್ನ ನಂಬಿಕೆಯು ಕ್ರಿಸ್ತನಲ್ಲಿ ಎಷ್ಟು ಆಳವಾಗಿದೆ, ಅಥವಾ ನಂಬಿಕೆ ಅಂದ್ರೆ ಏನು, ಅಥವಾ ಎಷ್ಟು ಬಲವಾದಂತ ನಂಬಿಕೆಯಲ್ಲಿ ಈ ದಿವಸ ಪ್ರತ್ಯೇಕವಾಗಿ ನಾನು ಯಾವುದೇ ಸಂದೇಶ ನಿಮ್ಮ ಬಳಿಗೆ ತರುತ್ತಾ ಇದ್ದೀನೋ, ಈ ಘೋರ ವ್ಯಾಧಿಯ ಮಧ್ಯದಲ್ಲಿ ಹಾದು ಹೋಗುವಂತ ಪರಿಸ್ಥಿತಿಗೆ ತಕ್ಕ ಹಾಗೆ ಅನೇಕ ಧೈರ್ಯವಾದಂತ ಬಲವಾದಂತ ಮಾತುಗಳನ್ನು ನಿಮಗೆ ತಿಳಿಸಿ ನಿಮ್ಮನ್ನು ಧೈರ್ಯಪಡಿಸಬೇಕೆಂಬುದಾಗಿ ನಾನು ಬಯಸುವಂತನಾಗಿದ್ದೇನೆ. मैं सवाल करना चाहूंगा कि आपका विश्वास इन दिनों में कितना गहरा है, आपका विश्वास कितना मजबूत है, और इन अदर वर्ड्स व्हाट इज फेथ? ये विश्वास क्या है? इसका वर्णन इब्रानियों के पत्र उसके 11वें अध्याय के पहले पद में लिखा है. ವಿಶ್ವಾಸ, ನಂಬಿಕೆ ಅಂದ್ರೆ ಏನು ಎಂಬುದಾಗಿ ಕೇಳುವಾಗ ಅದರ ಒಂದು ಡೆಫಿನೇಷನ್ ಕೊಡಲಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು, ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದೇ ನಂಬಿಕೆ ಆಗಿದೆ ಎಂಬುದಾಗಿ. ಕೇಳಿಸ್ಕೊಂಡ್ರ? ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು, ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು
ನಂಬಿಕೆ ಎಂಬುದಾಗಿ. विश्वास आशा की वस्तुओं का निश्चय और अनदेखी वस्तुओं का प्रमाण है. समथिंग दैट यू हैव नॉट सीन, समथिंग दैट यू हैव नॉट experienced, समथिंग दैट यू हैव नॉट होप्ड फॉर. ಏನೋ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಏನೋ ನಿನ್ನ ಕಣ್ಣು ಮುಂದೆ ಅದು 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 ಕಂಡು ಬರ್ತಾ ಇಲ್ಲ, ಯಾವುದರ ವಿಷಯದಲ್ಲಿ ನಿನಗೆ ನಿರೀಕ್ಷೆ ಇಲ್ಲ, ಆದಾಗ್ಯೂ ಅದು ಅದು ಉಂಟು. ಯುನೋ, ಇನ್ ಅದರ್ ವರ್ಡ್ಸ್, ಒಂದು ಸರಳವಾದಂಥ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ಎಷ್ಟು ಜನ ದೇವರನ್ನ ನೋಡಿದ್ದೀರಿ? How many of you have seen God? कितने लोग परमेश्वर को देखे हैं अपनी आंखों से? किसी ने नहीं देखा. कोई देखने की योग्यता क्षमता किसी के अंदर है ही नहीं. But still we all believe there is God. Hallelujah. ನಾವೆಲ್ಲರೂ ನಂಬುತ್ತೇವೆ ದೇವರು ಇದ್ದಾನೆ, ದೇವರು ಒಬ್ಬನೇ ಎಂಬುದಾಗಿ ನಾವೆಲ್ಲರೂ ನಂಬುವಂತವರಾಗಿದ್ದೇವೆ. ಆದ್ದರಿಂದ ಈ ದಿವಸದ ಪ್ರಶ್ನೆ ಗೊತ್ತುಂಟಾ? ಬಹಳ ಸಲ ನಾವು ಈ ವಚನ ಕೇಳಿಸ್ಕೊಳ್ತಾ ಇರ್ತೀವಿ, ಒಂದು ವೇಳೆ ಸಾಸಿವೆ ಕಾಳಷ್ಟು ನಂಬಿಕೆ ನಮಗಿದ್ರೆ ಸಾಕು, अगर राई के दाने के बराबर भी विश्वास होगा तो जो चाहो हम मांगे तो हमारे लिए पूरा होगा. So in the great, you know, horrible situation जो that we are going through, इस भयंकर महामारी से जो हम लोग गुजर रहे हैं, तो मेरा सवाल उठता है कि क्या मसीह लोगों का विश्वास मजबूत है? क्या इन दिनों में किसी का विश्वास डगमगा रहा है? क्या कोई विश्वास में कमजोर हो रहे हैं? ಯಾರಾದ್ರೂ ನಂಬಿಕೆಯಲ್ಲಿ ಕುಂದಿ ಹೋಗ್ತಾ ಇದ್ದೀರಾ? ಯಾರಾದ್ರೂ ನಿಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗ್ತಾ ಇದ್ದೀರಾ? ಅಥವಾ ಇಂತಹ ಭಯಂಕರವಾದಂಥ ದಿವಸಗಳಲ್ಲಿಯೂ ಕೂಡ ನಿಮ್ಮ ನಂಬಿಕೆಯಲ್ಲಿ ನೀವು ಬಲವಾಗಿ ಕ್ರಿಸ್ತನಲ್ಲಿ ಆತ್ಕೊಂಡು ಧೈರ್ಯವಾಗಿ ಜೀವಿಸ್ತಾ ಇದ್ದೀರಾ ಎಂಬ ಒಂದು ಆಲೋಚನೆ ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ಇನ್ನು ಯಾವ ವಾಕ್ಯ ನಾನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಿಂದ ಮೊದಲಿನ 3-4 ವಚನಗಳನ್ನು ನಾನು ತಿಳಿಸಿದನು. आ 11ನೇ अध्यायದಲ್ಲಿ there are so many heroes of faith इसका बारे में लिखा गया है. बहुत सारे हीरोस हैं जिन्होंने अपने पूरे जीवन शैली को, पूरे लाइफस्टाइल को विश्वास के अनुसार उन्होंने जिया, विश्वास के आधार पर जिया, विश्वास के अनुसार उन्होंने चला और विश्वास से ही उन्होंने बड़े बड़े कामों को मुकाम दिया, या फिर बड़े बड़े चीजों को उन्होंने हासिल किया. बड़े बड़े आशीष को विश्वास के द्वारा उन्होंने अपने जीवन में प्राप्त किया. यहां तक कि विश्वास के ही द्वारा उन्होंने परमेश्वर पिता को प्रसन्न किया या फिर प्लीज किया. ನಂಬಿಕೆಯಿಂದಲೇ ಅನೇಕ ಸಂಗತಿಗಳನ್ನು ಸಾಧಿಸಿದರು. ನಂಬಿಕೆಯಿಂದಲೇ ಅನೇಕ ದೇಶ ರಾಷ್ಟ್ರಗಳ ಮೇಲೆ ಜಯ ಹೊಂದಿದ್ರು. ನಂಬಿಕೆಯಿಂದಲೇ ಮೋಶೆ ಇಸ್ರಾಯೇಲ್ ಜನರನ್ನು ತೆಗೆದುಕೊಂಡು ಕೆಂಪು ಸಮುದ್ರವನ್ನು ದಾಟಿ ಬಂದ. ನಂಬಿಕೆಯಿಂದಲೇ ಅಬ್ರಾಮನ ಮಗನನ್ನು ಪಡ್ಕೊಂಡ. ನಂಬಿಕೆಯಿಂದಲೇ ಅಬ್ರಾಮನ ಇಸಾಕನ ಆದಂತ ಮಗನನ್ನು ಆ ವೇದಿಯ ಮೇಲೆ ಹಾಕಿ ಆತನನ್ನು ಬಲಿಯಾಗಿ ಸಮರ್ಪಿಸಲಿಕ್ಕೆ ಕೂಡ ಸಿದ್ಧನಾದನು ಎಂಬುದಾಗಿ. सो फेथ इज वेरी इंपॉर्टेंट इन टुडेस कॉन्टेक्स्ट. विश्वास जो है इस दिन के लिए, इन दिनों की महामारी के लिए बहुत ही जरूरी है कि क्या आपका विश्वास गहरा है, मजबूत है, स्ट्रांग है. बिकॉज द सेम बुक सेज, हिब्रूज चैप्टर 11 वर्स 6 कहता है, 11ನೇ ಅಧ್ಯಾಯ 6ನೇ ವಚನ, ವಿಶ್ವಾಸ ಬಿನಾ ಉಸೆ ಪ್ರಸನ್ನ करना अनहोना है. ಕೇಳಿಸ್ಕೊಳ್ರಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. You cannot please your God without faith. How important it is. परमेश्वर के लोगों ध्यान से सुनिएगा. इन दिनों में हमें परमेश्वर को प्रसन्न करना है, परमेश्वर को महिमा देना है, तो परमेश्वर प्रभु यीशु मसीह पर विश्वास करना बहुत जरूरी है. पूरे महीने भर में बहुत सारे जगह पे संदेश में मैंने बार बार बताया, मैं जीऊं या मैं मरूं, मेरे जीवन के द्वारा तेरे नाम को महिमा मिले. मैं जीऊं, मेरे परिवार वाले जिए, मेरे जीवन के द्वारा, मेरे परिवार के द्वारा आपके नाम को महिमा मिले. अगर मैं जीऊं, जब तक जीऊं या फिर मैं मौत का भी सामना करूं, मैं तुझ पर विश्वास रखूंगा. दिस मस्ट बी आवर फेथ इन आवर लाइफ. आज जो है ये विश्वास जो है हमारे अंदर होना बहुत ही जरूरी है. बहुत सारे ಉದಾಹರಣೆ, ಬಹಳಷ್ಟು ಉದಾಹರಣೆಗಳಿದ್ದಾವೆ, ಬಹಳಷ್ಟು ಅದ್ಭುತಗಳನ್ನು ನಾವು ಕಂಡಿದ್ದೇವೆ. ಬಹಳಷ್ಟು ಜನ ಯೇಸು ಸ್ವಾಮಿಯ ಸೇವೆಯಲ್ಲಿ ಗುಣವಾದದನ್ನು ನಾವು ನೋಡುತ್ತೇವೆ. ಅನೇಕ ಜನರನ್ನು ಯೇಸು ಸ್ವಾಮಿ ಗುಣಪಡಿಸಿದ್ದನ್ನು ನಾವು ನೋಡುವಂತವರಾಗಿದ್ದೇವೆ. इन मेनी इंस्टेंसेस, बहुत सारे जगहों पर जो है यीशु मसीह के सेवकाई में जो है जितने भी लोग उसके पास में आए, जितनों को उसने स्पर्श किया, चंगा किया, बहुत सारे ऐसे पैसेजेस है. उस पैसेजेस के आखिरी भाग में एक वर्ड लिखा है, सुनिएगा ध्यान से, जहां पर यीशु मसीह कहता है कि जा तेरे विश्वास ने तुझे चंगा किया. हालेलुया. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. My dear God children, this is very important in today's context. आज के संदर्भ में आपका और मेरा विश्वास हमारे आत्मिक जीवन के लिए बहुत ही मायने रखता है.
ಟ್ರಸ್ಟ್ ಇನ್ ದ ಲಾರ್ಡ್, ಬಿಲೀವ್ ಇನ್ ಜೀಸಸ್, ನೋ ಮ್ಯಾಟರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಯು ಆರ್ ಗೋಯಿಂಗ್ ಥ್ರೂ. ಯಾವ ಪರಿಸ್ಥಿತಿಯಲ್ಲಿ ಹಾದೋಗ್ತಾ ಇದ್ರೋ ಪರವಾಗಿಲ್ಲ, ಯಾವ ಭಯದಲ್ಲಿ ಹಾದೋಗ್ತಾ ಇದ್ರೋ ಪರವಾಗಿಲ್ಲ, ಯಾವ ಬಡತನದಲ್ಲಿ ಬಿದ್ದಿರೋ ಪರವಾಗಿಲ್ಲ, ಯಾವ ಕಷ್ಟದಲ್ಲಿ ಬಿದ್ದಿರೋ ಪರವಾಗಿಲ್ಲ, ಆದರೆ ಯೇಸುವನ್ನು ನಂಬ್ರಿ, ಯೇಸುವಿನ ಮೇಲೆ ಭರವಸೆ ಬಿಡ್ರಿ. ಯಾಕಂದ್ರೆ ಯೇಸುವನ್ನು ನಂಬುವುದರ ಮೂಲಕ ಅದ್ಭುತಗಳು ಜರುಗುವಂಥದ್ದಾಗಿದೆ. ಯೇಸುವಿನ ಮೇಲೆ ನಂಬಿಕೆ ಇಡೋದ್ರ ಮೂಲಕ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗುವಂಥದ್ದಾಗಿದೆ. ವಿ ಆಲ್ವೇज लिसन अबाउट द गिफ्ट ऑफ होली स्पिरिट. हम हमेशा पवित्र आत्मा के उस 9 वरदानों के विषय में सुनते हैं. डज एनी ऑफ यू नो? क्या आप में से कोई जानते हैं 9 पवित्र आत्मा के? आप में से किसी को पवित्र आत्मा के वरदान है? अगर ये सवाल करो, ನಿಮಗೆ ಯಾರಾದರೂ ಪವಿತ್ರಾತ್ಮನ ವರ ಉಂಟಾ ಎಂಬುದಾಗಿ ನಾನು ಕೇಳಿದೆ ಆದ್ರೆ, ಯು ಶುಡ್ ನೋ ಅಂಡ್ ರಿಮೆಂಬರ್ ದಿಸ್ ವರ್ಡ್. ಈ ವಾಕ್ಯ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ನಿಮ್ಗೆ ನೆನಪಿರಬೇಕು. ಅದೇನು ಗೊತ್ತುಂಟಾ? ಆ 9 ವರಗಳಲ್ಲಿ ಒಂದು ವರ ನಂಬಿಕೆಯ ವರ. हालेलुया. अगर पवित्र आत्मा ने हर विश्वासियों को अगर 9 अलग अलग वरदान दिए हैं तो धन्य है आप और मैं उन 9 वरदानों में से एक वरदान है, वो बहुत ही स्ट्रांग है, वो है विश्वास का वरदान. और इसलिए कोई भी मसीह व्यक्ति नहीं कह सकता है कि मुझे कोई पवित्र आत्मा का वरदान नहीं. ಆದ್ದರಿಂದ ಯಾವ ವಿಶ್ವಾಸಿಯೂ ಕೂಡ ಹೇಳಕ್ಕಾಗಲ್ಲ ನನಗೆ ಪವಿತ್ರಾತ್ಮನ ವರವಿಲ್ಲ. ಅಂಡ್ ಇಫ್ ಯು ಹ್ಯಾವ್ ದಿಸ್ ಗಿಫ್ಟ್, ಒಂದು ವೇಳೆ ಈ ಪವಿತ್ರಾತ್ಮನ ವರ ನಿನ್ನಲ್ಲಿ ಇದ್ದಿದೆ ಆದ್ರೆ, ಈ ನಂಬಿಕೆಯ ವರ ಎಷ್ಟು ಆಳವಾಗಿದೆ, ಎಷ್ಟು ಬಲವಾಗಿದೆ, ಎಷ್ಟು ಧೈರ್ಯಶಾಲಿಯಾಗಿದೆ, ಎಷ್ಟು ಬಲವಾಗಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ, ಎಷ್ಟು ನಂಬಿಕೆಯಿಂದ ನೀನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಿ, ಎಷ್ಟು ನಂಬಿಕೆಯಿಂದ ನಿನ್ನ ಸ್ಥಿತಿಗತಿಗಳನ್ನು ಎದುರಿಸ್ತಾ ಇದ್ದಿ, ಎಷ್ಟು ನಂಬಿಕೆಯಿಂದ ನಿನ್ನ ಆಶೀರ್ವಾದವನ್ನು ಅನುಭವಿಸ್ತಾ ಇದೆ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಅನುಭವಿಸುವಂಥದ್ದು ಬಹಳ ಅಗತ್ಯ ಎಂಬುದಾಗಿ. ಆದ್ದರಿಂದ ಏನೋ ಈ ದಿವಸ ಬೆಳಿಗ್ಗೆ ನಾನು 3 ನಂಬಿಕೆಯ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ನಿನ್ನ ಯಾವ ನಂಬಿಕೆ ನೀನು ಪ್ರಶ್ನೆ ಮಾಡ್ಕೋಬೇಕು. 3 विश्वासों के बारे में मैं आपको बताना चाहूंगा. इन तीनों में से आपको कौन सा विश्वास है? सुनिएगा. वो 3 विश्वास इस तरह से हैं: knowing faith, showing faith and saving faith. ಗೊತ್ತಿರುವ ನಂಬಿಕೆ, ತಿಳಿದಿರುವ ನಂಬಿಕೆ, ತೋರಿಸುವಂತ ನಂಬಿಕೆ, ಮೂರನೇದಾಗಿ ರಕ್ಷಿಸುವಂತ ನಂಬಿಕೆ. ಫಸ್ಟ್ ಥಿಂಗ್, ಗೊತ್ತಿರುವ ನಂಬಿಕೆ, ಜಸ್ಟ್ ನೋಯಿಂಗ್ ಫೇತ್. ಮೆಜಾರಿಟಿ ಆಫ್ ಕ್ರಿಶ್ಚಿಯನ್ಸ್, they know the faith, they know the scriptures, they know Jesus, they know about church, they know about doctrines, they know many good and bad things mentioned and mentioned with regard to our life. जो बहुत ही सही गलत चीजें जो जीवन से जुड़ी है, ये सिर्फ ये बुद्धि दिमाग में जानते हैं. ये इसके लिए एक उदाहरण मैंने हमेशा मेरे चर्च में मैंने बताया. अगर मैं सवाल करूं, हाउ मनी ऑफ यू नो हमारे देश के प्राइम मिनिस्टर को? कितने लोग प्राइम मिनिस्टर को जानते हैं? आपका आंसर क्या रहेगा पता है? यस आई नो इज श्री नरेंद्र मोदी जी. एम आई राइट? ಎಲ್ಲರಿಗೆ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಬರೀ ಗೊತ್ತಿದೆ. ಬಟ್ ಮುಂದೆ ಪ್ರಶ್ನೆ ಮಾಡಬೇಕಾದ್ರೆ, ಹೌ ಮನಿ ಆಫ್ ಯು ನೋ ಹಿಮ್ ಪರ್ಸನಲಿ? ನನಗೆ ಗೊತ್ತು ಪ್ರೈಮ್ ಮಿನಿಸ್ಟರ್ ಯಾರಂತ, ನನಗೆ ಗೊತ್ತು ಆತನ ಏನು ಮಾಡ್ತಿದ್ದಾನಂತ, ನನಗೆ ಗೊತ್ತು ಆತನ ಕೆಲಸ ಏನು ಉಂಟು ಎಂಬುದಾಗಿ. ಆದರೆ ಆತನಿಗೆ ಗೊತ್ತಿಲ್ಲ ನಾನು ಯಾರು ಎಂಬುದಾಗಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಆ್ಯಂಡ್ ವೆನ್ ಯು ಜಸ್ಟ್ ನೋ हिम इन योर माइंड, ब्रेन, विजडम, नॉलेज में सिर्फ आप उसको जानते हैं, लेकिन आज तक जो है वैयक्तिक रूप से उनका मेरा मुलाकात नहीं हुआ है. वैयक्तिक रूप से मैं उनको नहीं जानता. उनके कामों को मैं जानता हूँ, उनके एडमिनिस्ट्रेशन को जानता हूँ, उनके अधिकार को जानता हूँ, उनके तौर तरीकों को मैं जानता हूँ, लेकिन उनको मैं नहीं जानता व्यक्तिगत रूप से. द सेम थिंग हैपेंड इन क्रिश्चियंस लाइफ. बहुत सारे मसीह लोगों में यही हालात है कि यीशु मसीह की बातें, यीशु मसीह का वचन, यीशु मसीह का बाइबल, जस्ट दे नो, दैट्स इट. ಬರೀ ಗೊತ್ತುಂಟು, ಚರ್ಚ್ಗೆ ಹೋಗೋದು ಗೊತ್ತುಂಟು, ಬೈಬಲಲ್ಲಿ ಏನು ಬರೆದು ಗೊತ್ತುಂಟು, ಆದರೆ ವೈಯಕ್ತಿಕವಾಗಿ ಅನೇಕರ ಜೀವಿತದಲ್ಲಿ ಕಾರ್ಯವಾಗ್ತಾ ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಐ ಅಂಡರ್ಸ್ಟ್ಯಾಂಡ್ ನಿಮಗೆ ಇವೆಲ್ಲ ವಿಷಯಗಳು ಅರ್ಥ ಆಗ್ತಾ ಇದೆ ಎಂಬುದಾಗಿ. ಬಹಳ ಜನ ಕ್ರಿಕೆಟ್ ನೋಡ್ತಾ ಇರ್ತೀವಿ. ವಿ ಲವ್ ಟು वॉच क्रिकेट. सम ऑफ अस, मोस्ट ऑफ अस, वी रियली फॉलो क्रिकेट. मैच जब चलता है तो बहुत सारे लोग मैच देखते हैं, बहुत फैन है, शौकीन है. लेकिन कुछ लोग हैं, अगर उस मैच के मैदान में अगर आपको खड़ा कर दिया गया,
बैट और बॉल आपके हाथ में दिया गया तो शायद हम में से बहुत सारे लोग खेल नहीं पाएंगे. Why? Because I just know how it's played, but when it comes to my personal life, I don't know how to throw the ball, how to catch the ball, and how to hit the ball. So that is one of the greatest lacking people are having in today's life. They just know Jesus, they just know God in their knowledge, in their mind, in their wisdom. Let me tell, as not only humans, even the demons know that there is God. You should refer this word, James chapter 2 verse 9. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ದೇವರು ಒಬ್ಬನೇ ಎಂದು ನೀನು ನಂಬುವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ಹಲ್ಲೆಲೂಯಾ. ದೆವ್ವಗಳು ಕೂಡ ನಂಬುತ್ತವಂತೆ ಮತ್ತು ಹೆದರಿ ನಡುಗುತ್ತವಂತೆ ದೇವರಿದ್ದಾನೆಂಬುದಾಗಿ. And what kind of our faith, what type of faith we have, ನಮ್ದೆಂತ ನಂಬಿಕೆ ಆಗಿದೆ ಈ ದಿವಸ ನಾನು ಪ್ರಶ್ನೆ ಮಾಡ್ಕೋಬೇಕು. ಬರೀ ಕೆಲವರಲ್ಲಿ ನಂಬಿಕೆನೋ आज बहुत सारे मसीह लोगों में भी मैं ऑब्जर्व कर रहा हूँ. आई कैन सेंस दैट स्पिरिचुअल एटमॉस्फेयर कितना हद तक है. आई वंडर सम पीपल वेदर, आई डोंट नो वेदर दे आर स्पेंडिंग देयर टाइम इन प्रेयर, आराधना में समय बिता रहे हैं, प्रार्थना में समय बिता रहे हैं, घरों में समय बिता रहे हैं. आई जस्ट थिंक अबाउट माई ओन कॉन्ग्रेगेशन. मैं अपनी कलीसिया के बारे में मैं सोचता हूँ, अपने लोगों के बारे में सोचता हूँ. धारावी के इस भयंकर हालात से जब गुजर रहे हैं, कितने मसीह लोगों का विश्वास कितना गहरा हो रहा है मैं नहीं जानता है. लेकिन मुझे सवाल जरूर उठता है, क्या इनका विश्वास एक सिर्फ जानकारी का विश्वास बन चुका है. प्रिंस ऑफ ग्रेनाडा का एक व्यक्ति था जिसे कुछ कारण से जेल में डाल दिया गया. उसने ना बाइबल का पन्नों को घुमा घुमा के 66 बुक्स का अध्ययन कर लिया था. कौन सा संधि, कौन सा चैप्टर कहाँ लिखा है, कौन सा राइटर ने लिखा है, कौन सा वचन छोटा है, कौन सा वचन बड़ा है, उसने पूरा अपने जेल के कोठड़ी के दीवार में सब जगह पर लिख कर रखा था. बट when it came to a salvation experience, he never experienced Jesus as his savior. उसने कभी भी यीशु मसीह को अपने जीवन में उद्धारकर्ता के रूप में स्वीकार नहीं किया. क्यों? क्योंकि सिर्फ वो ज्ञान बांटना चाहता था, या फिर वो सिर्फ ज्ञान में बढ़ना चाहता था. आज मसीह लोगों का ज्ञान बहुत बड़ा हो गया. वो समझते हैं कि मैं बहुत बड़ा बुद्धिमान है, मैं ही सबसे बड़ा समझदार हूँ, मैं ही सबसे बड़ा ज्ञानी हूँ. लेकिन when it comes to Jesus, personal experience, personal faith, it is zero. ಬಹಳ ಜನರ ನಂಬಿಕೆಯು ಶೂನ್ಯವಾಗಿದೆ ಎಂಬುದಾಗಿ ಹೇಳುವಂಥವನಾಗಿದ್ದೇನೆ. ಯಾಕಂದರೆ ಬರೀ ವರ್ಷ ದಿನಮಾನಗಳಿಂದ ನನಗೆಲ್ಲ ಗೊತ್ತು ರೀ, ಸಣ್ಣಂದ್ರಿಂದ ಕೇಳ್ತಾ ಬಂದಿನ್ರಿ, ನಮಗೆಲ್ಲ ಗೊತ್ತು ರೀ, ಇದು ಡೈಲಾಗ್ ಹೊಡಿತಾರೆ ನೋಡ್ರಿ, ನನಗೆಲ್ಲ ಗೊತ್ತೆಂಬುದಾಗಿ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ರೀ, ಇವತ್ತು ನಿನಗೇನು ಗೊತ್ತಿಲ್ಲ, ನೀನು ಝೀರೋ ಇದ್ದಿ. ಎಲ್ಲಿವರೆಗೆ ಯೇಸು ಎಂಬ ರಕ್ಷಕನ ಪರವಾಗಿ ನಿನ್ನ ಹೃದಯ, ನಿನ್ನ ಮನಸ್ಸಿನೊಳಗೆ ನಂಬಿಕೆ ಆಳವಾಗಿ ಬರಲ್ವೋ, ನಿನಗೇನು ಗೊತ್ತಿಲ್ಲ, ನೀನು ಶೂನ್ಯನು ಎಂಬುದಾಗಿ. ಆದ್ದರಿಂದ ಗೊತ್ತಿರುವ ನಂಬಿಕೆ, ತಿಳಿದಿರುವ ನಂಬಿಕೆ ನಿನ್ನನ್ನು ಉಳಿಸಲ್ಲ. ಎರಡನೇದಾಗಿ ಶೋಯಿಂಗ್ फेथ, दिखावट का विश्वास या फिर दिखाने वाला विश्वास. इसमें दो चीजें हैं. विश्वास को दिखाना जरूरी है, लेकिन कुछ विश्वास दिखावट बन चुके हैं. ಕೇಳಿಸ್ಕೊಳ್ರಿ, ಕನ್ನಡದಲ್ಲಿ ಶೋ ಆಫ್ ಫೇತ್ ಅಂಡ್ ರಿಯಲ್ ಫೇತ್. ಕನ್ನಡದಲ್ಲಿ ಬಹಳ ನಟಿಸುವಂತ ನಂಬಿಕೆ, ನಿಜವಾದಂತ ನಂಬಿಕೆ. ಈ ನಟಿಸುವಂತ ನಂಬಿಕೆ ಗೊತ್ತುಂಟಾ, ಬಹಳ ಕೆಲವು ಜನ ತೋರಿಸ್ಕೊಡ್ತಾರೆ ನೋಡಿ, ಈ सो स्ट्रांग इन फेथ, इज सो स्ट्रांग इन स्पिरिचुअल लाइफ. तो बहुत सारे लोग जो है दिखावा करते हैं उनका विश्वास के बारे में, उनकी आत्मिकता के बारे में, उनके भक्ति को लेकर जो है बहुत सारे लोग जो है दिखावट करते हैं. मैं कह दूं आपको, आपकी दिखावट की जिंदगी आपको नहीं बचाएगी. आपकी दिखावट का विश्वास परमेश्वर प्रभु यीशु मसीह को प्रसन्न नहीं लाएगा. इसलिए याकूब बहुत ही अच्छे से लिखता है, मेरा विश्वास है तो विश्वास मेरे कार्यों में दिखाई दे. 2ನೇ ಅಧ್ಯಾಯ 14ನೇ ವಚನ, ಯಾಕೋಬನ ಬರೆದ ಪತ್ರಿಕೆ. ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದೋ? यदि कोई कहता है कि मुझे विश्वास है और उसका विश्वास उसके कार्यों में, दिन प्रतिदिन के कार्यों में दिखाई न दे, तो क्या उसका विश्वास उसको बचाएगा? There is a question mark. Some people, they're just living a show off life. I'm sorry to use this word. मसीह जीवन में कुछ लोगों का जीवन एक शो ऑफ हो चुका है.
इवन आज बहुत सारा दान दर भी कर रहे हैं ना, कौन किससे बेटर कर रहे हैं, कौन कितना किससे अच्छा कर रहे हैं, कौन कितना अच्छा फोटो निकाल रहे हैं, कौन कितनों को क्या कुछ किया, ये सिर्फ दिखावट की जिंदगी बन चुकी है। बट लेकिन जो सच्चे दिल से कर रहे हैं ना, बाइबल उसकी गवाही है, जो तेरा विश्वास है तेरे कार्य में दिखाई दे रहा है। इफ यू हैव अ फेथ यू विल शो इन योर एक्शन, एंड व्हेन यू आर शोइंग इन योर एक्शन, जब आप उसे कार्यों में दिखाएंगे, वो कार्य को परमेश्वर देखकर प्रसन्न होगा। लिसन टू दिस वेरी केयरफुली। मेरे कामों को कोई इंसान देख के प्रसन्न नहीं होना चाहिए, मेरे कामों को केवल मेरा प्रभु यीशु मसीह प्रसन्न होना चाहिए, और उसका सर्टिफिकेट केवल प्रभु यीशु मसीह ही देना चाहिए। हालेलुया। नो मैन हैज टू गिव अ ग्रेट ಅಪ್ಲಾಸ್ ಫಾರ್ ಮೀ. ಯಾವ ಮನುಷ್ಯರು ಚಪ್ಪಾಳೆ ತಟ್ಟಿ ನಮಗೆ ವಾವ ಮಾಡೋದು ಅಗತ್ಯ ಇಲ್ರಿ. ನನಗೆ ನಂಬಿಕೆ ಉಂಟು ಎಂಬುದಾಗಿ ನಾನು ಹೇಳ್ಕೊಳ್ತೀನ, ನನ್ನ ನಂಬಿಕೆ ನಿಜವಾದಂಥ ಭಕ್ತಿ ಉಳ್ಳಂತ, ನನ್ನ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಂತ ನಂಬಿಕೆ ಆಗಿರಬೇಕು. मेरा विश्वास जो है मेरी ही भक्ति को बढ़ाना है, मेरी आत्मिक जीवन को बढ़ाना है. मेरा विश्वास किसी भी हाल में एक दिखावट करने की एक विश्वास नहीं होना चाहिए. And that is why Bible says, you know, if you have a faith, show me your faith. Show me your faith. अब्राहम को जो विश्वास था, it was a deep faith in God. गहरा विश्वास था, बड़ा ಆಳವಾದಂತ ನಂಬಿಕೆ ಇತ್ತು. And he had such a strong faith, that is why he is called as a father of faith. ಅದಕ್ಕೆ ಆತನಿಗೆ ನಂಬಿಕೆಯ ತಂದೆ ಎಂಬುದಾಗಿ ಅಬ್ರಾಹ್ಮನಿಗೆ ಹೆಸರು ಕೊಟ್ಟಿದ್ದಾರ್ರಿ. ಎಲ್ಲಿಯವರೆಗೆ ಆತನ ನಂಬಿಕೆಯನ್ನು ತನ್ನ ಕ್ರಿಯೆಗಳಲ್ಲಿ ತೋರಿಸಿದನು ಗೊತ್ತುಂಟಾ? ತನ್ನ ದಾಸನ ಜೊತೆಲಿ, ಸೇವಕನ ಜೊತೆಲಿ, ಮಗನ ಜೊತೆಯಲ್ಲಿ ದಾಯುದ್ಧ ನಡ್ಕೊಂಡು ಪ್ರಯಾಣ ಮಾಡಿ ಹೊರೆ ಬೆಟ್ಟಕ್ಕೆ ಹೋಗ್ಬೇಕು ಅವರು. ಆ ಬೆಟ್ಟದ ಕೆಳಗೆ ತನ್ನ ಸೇವಕನ ನಿಲ್ಲಿಸಿ ನಾವು ಹೋಗಿ ಆರಾಧನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನ. ಇಸ್ ಫೇತ್ ಇಸ್ ಸ್ಟಿಲ್ ಟೆಸ್ಟೆಡ್, ಬಟ್ ಸ್ಟಿಲ್ ಈಸ್ ಕಂಟಿನ್ಯೂಡ್ ಇನ್ ದ ಫೇತ್, ಈಸ್ ಕಂಟಿನ್ಯೂಡ್ ಟು ಹ್ಯಾವ್ ಫೇತ್ ಇನ್ ಗಾಡ್, ಅಂಡ್ ಈಸ್ ವಾಕಿಂಗ್ ವಿತ್ ಹಿಸ್ ಸನ್. ತನ್ನ ಮಗನ ಜೊತೆ ನಡೀತಾ ಇದ್ದಾನ, ಬೆಟ್ಟ ಹತ್ತಾ ಇದ್ದಾನ. ಮಗ ಕೇಳ್ತಾ ಇದ್ದಾನ, ಅಪ್ಪ ಯಜ್ಞಕ್ಕೆ ಸಮರ್ಪಿಸಬೇಕಾದಂತ ಆಡು ಕುರಿಮರಿ ಎಲ್ಲಿ ಎಂಬುದಾಗಿ. ದೇವರಿದ್ದಾನಲ್ಲಪ್ಪ, ಯೆಹೋವ ಈರೆ, ಆತನೇ ಒದಗಿಸ್ತಾನೆ. ಹಲ್ಲೆಲೂಯಾ. ದೇವರೇ ಒದಗಿಸ್ತಾನೆ ಎಂಬ ಒಂದು ನಂಬಿಕೆ ಇಟ್ಕೊಂಡು ಎಲ್ಲಿಯವರೆಗೆ ತನ್ನ ಕ್ರಿಯೆಯಲ್ಲಿ ಆತನು ಸಕ್ಷಮನಾದ, ಅಥವಾ ಆತನ ಕ್ರಿಯೆಯನ್ನು ತೋರಿಸ್ಕೊಟ್ಟ ಗೊತ್ತುಂಟ? ತನ್ನ ಮಗನನ್ನು ಆ ಯಜ್ಞದ ಮೇಲೆ ಹಾಕಿ ಕೈಯಲ್ಲಿ ಕತ್ತಿ ತೆಗೆದುಕೊಂಡು ಮಗನನ್ನು ಸಾಯಿಸಲಿಕ್ಕೆ ಹೋಗುವವರೆಗೆ सक्सेस आदा. हालेलुया. कहाँ तक उसकी कार्य क्रिया दिखाई दी पता है? जब तक उसने चाकू लेकर अपने बेटे को मारने तक नहीं गया, तब तक उसकी विश्वास की परीक्षा ली गई, और उसके विश्वास के जो कार्य थे, जो क्रिया थे, उसमें वो सक्सेस हो गया. एंड आई प्रेज गॉड, ऐसे कार्य, ऐसे क्रिया हमारे जीवन में दिखाई देना बहुत जरूरी है. ये छोटा सा उदाहरण बच्चों को, या फिर मैं बहुत से बार चर्चेस में दिया होगा. एक पादरी कहता है कि चलो हम लोग जाकर जो है ना बारिश के लिए प्रार्थना करें. बहुत महीनों से या फिर कुछ दिनों से बारिश नहीं हो रही है, फसल नहीं उग रहा है, और कल की सुबह हम पहाड़ के ऊपर जाकर प्रार्थना करेंगे. बहुत सारे लोग बेताब है, बारिश के इंतजार कर रहे हैं. और एक छोटा सा बच्चा जो है वो सुबह उठकर जो हाथ में छाता लेकर वो निकलता है, तो साथ में चलने वाले लोग उसका टट्टा करते हैं, मजाक उड़ाते हैं, अरे बेटा तू कहाँ जा रहा है. और इस छोटे बच्चे का विश्वास के साथ में क्रिया क्या है पता है? मुझे यकीन है, मुझे विश्वास है, जब मैं पहाड़ से प्रार्थना करके उतर के आऊँगा ना, उसी बीच में परमेश्वर बारिश भेजेगा, और मैं अपना छाता खोलूँगा और अपना घर लौट कर आऊँगा. हालेलुया. दैट इज़ अ क्रिया, दैट इज़ कार्य. वो हमारे विश्वास जो है हमारे कार्यों में दिखाई देना बहुत ज़रूरी है. मैं डिस्ग्रेस या फिर पतरस के विश्वास के बारे में कोई सवाल नहीं उठाऊंगा, लेकिन प्रभु यीशु मसीह कहता है कि हे अल्प विश्वासी, तूने संदेह क्यों किया. He had faith in Jesus. उसको बहुत बड़ा विश्वास था, वो प्रभु के साथ ही चलता था, मिरेकल्स को देखा, बड़े बड़े आश्चर्य कर्मों को उसने देखा है. अब प्रभु यीशु मसीह रात के समय में जो है समुद्र में पानी के ऊपर चल के आ रहा है, और सबको लगता है भूत 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 करके डरने लगते हैं. लेकिन जैसे यीशु कहता है कि मैं प्रभु हूँ, तुम्हारा यीशु हूँ, और पतरस कहता है कि हे प्रभु, मुझे भी तेरे पास आना है, मुझे भी पानी पर चलना है. एंड आई वांट टू से नाउ, दिस इज कॉल्ड अ शो ऑफ फेथ. ये एक दिखावट का विश्वास है, कि दिखता तो है कि विश्वास गहरा है, लेकिन गहरा नहीं है. जैसे उसने पानी पर कदम रखा, वो नाव से बाहर उतरा, 2 कदम 4 कदम रख के यीशु के करीब भी नहीं पहुंचा. वो बीच समुद्र में नीचे ध्यान देता है और देखता है कि क्या सचमुच में पानी पे खड़ा हूँ. तो उसका विश्वास डगमगाता है, और वह पानी में डूबने लगता है.
तब प्रभु यीशु मसीह कहता है, हे अल्प विश्वासी, तूने संदेह क्यों किया। एंड दैट इज व्हाट आई वुड से। आज हमारा विश्वास इन दिनों में दिखावट करने की जरूरत नहीं है। व्हाट काइंड ऑफ फेथ वी हैव, लेट दिस फेथ बी सो सिंपल, सो डीप, रूटेड इन क्राइस्ट जीसस। इतना गहरा प्रभु में बना रहे कि उस विश्वास के द्वारा केवल प्रभु यीशु मसीह को महिमा मिले। नोइंग फेथ, showing faith, and thirdly you need to have the only faith that is called a saving faith. ತಿಳಿದಿರುವ ಗೊತ್ತಿರುವ ನಂಬಿಕೆ, ನಟಿಸುವಂತ ತೋರಿಸುವಂತ ನಂಬಿಕೆ. ಆದರೆ ಮೂರನೇದಾಗಿ ನಿನ್ನಲ್ಲಿ ನನ್ನಲ್ಲಿರಬೇಕಾದಂಥ ಒಂದೇ ಒಂದು ನಂಬಿಕೆ, ರಕ್ಷಿಸುವ ನಂಬಿಕೆ, ರಕ್ಷಿಸಲ್ಪಡುವಂಥ ನಂಬಿಕೆ. ಟುಡೇ your faith, my faith must bring a salvation in my life. आज आपका और मेरा विश्वास जो है मेरे जीवन में उद्धार लाना बहुत ज़रूरी है। इसके बारे में ऑलरेडी मैंने बहुत ही सुंदर से आपको पिछले हफ्ते में बताया कि कैसे एक व्यक्ति के विश्वास के द्वारा पूरा घराना उद्धार होता है, कैसे एक व्यक्ति के विश्वास के द्वारा पूरा परिवार बचाया जाता है, कैसे एक व्यक्ति के विश्वास के द्वारा पूरा परिवार को जो है परमेश्वर प्रभु यीशु मसीह जो है उन्हें उद्धार का अनुभव देता है। प्रभु यीशु मसीह के सेवकाई में दो ऐसी जगह है जहां पर प्रभु यीशु मसीह जो है इस बात का वर्णन करता है कि पूरे इस्राएलियों में मैंने इतना बड़ा विश्वास को नहीं देखा। वी हैव दोस रेफरेंसेस इन मैथ्यू चैप्टर 15 में अगर हम देखेंगे, या फिर मत्ती रचित सुसमाचार में के 8वें अध्याय में देखेंगे, वी हैव अ सेंचुरियन जो एक सेनापति है और वो अपने घर में यीशु को बुलवाता है, लेकिन बीच रास्ते में जाकर, बिकॉज टू पैसेजेस हैव टू डिफरेंट स्टोरीज, मैं एक के ऊपर ध्यान दूंगा कि बीच रास्ते में यीशु को जाकर रुकवा देता है और कहता है कि यीशु से कहो कि यीशु मेरे घर पे आए, इतनी योग्यता, इतना क्षमता या फिर इतना वर्दी मैं नहीं हूं। मेरा जो दास सेवक जो घर में बीमार है उसके लिए यीशु से कहो कि वो वहीं से एक बात कह दे और यहां पर मेरा दास, मेरा सेवक बचाया जाएगा। हालेलुया। ಶತಾಧಿಪತಿ ಹೇಳ್ತಾನ್ರಿ, ಯೇಸು ಅಲ್ಲಿಂದನೇ ಒಂದು ಮಾತು ಹೇಳಿದ್ರೆ ಸಾಕು, ಇಲ್ಲಿ ನನ್ನ ಆಳಿಗೆ ಗುಣವಾಗುತ್ತದೆ. ವಾಟ್ ಅ ಫೇತ್ ಇಟ್ ಇಸ್. एंड दैट इज वाई जीसस सेड, पूरे इस्राएलियों में इतना बड़ा विश्वास मैंने नहीं देखा. ಇಡೀ ಇಸ್ರಾಯೇಲರಲ್ಲಿ ಇಂಥ ದೊಡ್ಡ ನಂಬಿಕೆ ನಾನು ಕಂಡಿಲ್ಲ ಎಂಬುದಾಗಿ ಹೇಳಿ ಅದೇ ಕ್ಷಣದಲ್ಲಿ ಆ ಆಳು ಗುಣವಾದನು, ರಕ್ಷಿಸಲ್ಪಟ್ಟನು, ಆರೋಗ್ಯ ಸಿಕ್ಕಿತು ಎಂಬುದಾಗಿ. I also want to emphasize today, आज की सुबह में इस थर्ड पॉइंट में मैं emphasize करना चाहूँगा, जो मत्ती रचित सुसमाचार के 15वें अध्याय में जब हम देखते हैं तो एक अन्य जाति की स्त्री जो है यीशु के पास में आकर वो गिड़गिड़ाने लगता है. ಕಾನಾನ್ಯಳಾದ ಸ್ತ್ರೀಯು ಯೇಸುವಿನ ಬಳಿ ಬಂದು ಆಕೆಯ ಮಗಳಿಗೆ ದೆವ್ವ ಹಿಡಿದು ಅಸ್ವಸ್ಥೆಯಲ್ಲಿ ಕಾಯಿಲೆಯಲ್ಲಿ ಆಕೆ ಬಿದ್ದಿರುವಾಗ ಮಗಳ ಸ್ವಸ್ಥತೆ ಸಲುವಾಗಿ ಆಕೆ ಬಂದು ಬೇಡಿಕೊಳ್ಳುವಂತವಳಾಗಿದ್ದಾಳೆ. ಆದರೆ ಯೇಸುವಿನ ಬಳಿಗೆ ಬರುವಾಗ ಕೇಳಿಸ್ಕೊಳ್ರಿ, ಇಲ್ಲಿ ಒಂದು ಚಿಕ್ಕ ಘಟನೆ. ಯೇಸುನ ಬಳಿಗೆ ಬಂದು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ, ಬಂದು ಗುಣಪಡಿಸು ಎಂಬುದಾಗಿ ಬೇಡಿಕೊಳ್ಳುವಾಗ ಆಕೆಗೆ ಏನು ಉತ್ತರ ಕೊಡಲಿಲ್ಲ. ನಮ್ಮ ಹಿಂದೆ ಬರ್ತಾ ಇದ್ದಾಳೆ, ಆಕೆಯನ್ನು ಏನಾದರೂ ಹೇಳಿ ಬೇಗನೆ ಕಳಿಸ್ಕೊಡು ಎಂಬುದಾಗಿ ಹೇಳುವಾಗ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನದವರಿಗೆ ಬಳಿಗೆ ಹೊರತು ಮತ್ತಾರ ಬಳಿಗೆ ಬಂದಿಲ್ಲ ಎಂಬುದಾಗಿ. ನಾವು ಲಿಸನ್ ಫರ್ದರ್. ಸ್ವಾಮಿ ನನಗೆ ಅನುಗ್ರಹ ಮಾಡೆಂಬುದಾಗಿ ಅಡ್ಡ ಬಿದ್ದಳು. ಆಕೆ ಅಡ್ಡ ಬಿದ್ದು ಹೇಳುವಾಗ ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಅಂತ ಯೇಸು ಸ್ವಾಮಿ ಹೇಳುವಾಗ ಅದಕ್ಕೆ ಆ ಮಾತು ಹೇಳ್ತಾಳೆ, ಆಕೆ ಹೇಳ್ತಾಳೆ, ಸ್ವಾಮಿ ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು, ಆಕೆಯ ಮಗಳು ರಕ್ಷಿಸಲ್ಪಟ್ಟಳು. There was a time Jesus was rejecting, Jesus was ignoring that woman. उस समय वो पल था कि यीशु मसीह उसे अनसुना कर रहा था, अनदेखा कर रहा था, अवॉइड कर रहा था. लेकिन बाइबल बताती है जितना प्रभु यीशु मसीह ने अनदेखा अनसुना किया, उतना वो गिड़गिड़ाए, उतना वो प्रार्थना की, उतना वो घुटने पे आए, उतना उसने दंडवत किया और कहा कि हे प्रभु, मालिक के मेज से भी जो रोटी का टुकड़ा गिरता है ना, उसे खाने के लायक कुत्ते तो है, बस उतनी भेंट और आशीष मुझे मिल जाए बस. और तब प्रभु यीशु मसीह कहता है कि अम्मा तेरा विश्वास बहुत बड़ा है. और उसके विश्वास के अनुसार जो है उसकी बेटी बचाई गई,
वो स्वस्थ हो गई करके हम लोग देखते हैं. ಈ ದಿವಸ ನಮ್ಮ ನಂಬಿಕೆ ರಕ್ಷಿಸಲ್ಪಡಬೇಕಂತಂದ್ರೆ ಜಿದ್ದಿನ ನಂಬಿಕೆ. ಎಲ್ಲಿವರೆಗೆ ನಿನ್ನ ಆಶೀರ್ವಾದ ಮಾಡಲ್ಲ ಸ್ವಾಮಿ, ನಾನು ನಿನ್ನ ಬಿಡಲ್ಲ. ಎಲ್ಲಿವರೆಗೆ ನೀನು ಗುಣಪಡಿಸಲ್ಲ ಸ್ವಾಮಿ, ನಾನು ನಿನ್ನ ಬಿಡಲ್ಲ ಸ್ವಾಮಿ. ನನ್ನ ಆಶೀರ್ವಾದಕ್ಕೆ ಯೋಗ್ಯನಲ್ಲ ಸ್ವಾಮಿ, ಪರವಾಗಿಲ್ಲ, ನಿನ್ನ ಸಿಂಹಾಸನದಿಂದಲೇ ಒಂದು ಮಾತು ಹೇಳು ಸ್ವಾಮಿ, ಇಲ್ಲಿ ನನಗೆ ಗುಣ ಆಗ್ತದೆ, ನನಗೆ ಆರೋಗ್ಯವಾಗ್ತದೆ, ಇಲ್ಲಿ ನನ್ನ ದೇಶಕ್ಕೆ ಆರೋಗ್ಯ ಸಿಗುತ್ತದೆ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅಗತ್ಯ. ಸೇವಿಂಗ್ ಫೇತ್ ವಿಲ್ ಕಮ್ ಓನ್ಲಿ ವಿತ್ ಕನ್ಫೆಷನ್. सुनिएगा ध्यान से. बचाने वाला विश्वास तब आएगा जब अपनी जुबान से आप अंगीकार करोगे. दिस इज वेरी इंपॉर्टेंट. एव्री वन ऑफ अस लिसन टू दिस ವೆರಿ ಕೇರ್ಫುಲಿ. ಯಾವಾಗ ನಿನ್ನ ಬಾಯಿಂದ ಅಂಗೀಕಾರ ಮಾಡುತ್ತೀಯೋ ಯೇಸುವೆ ರಕ್ಷಕನು, ಯೇಸುವೆ ಕರ್ತನು, ಯೇಸುವೆ ಒಡೆಯನು, ಯೇಸುವೆ ದೇವರೆಂಬುದಾಗಿ, ಆವಾಗಲೇ ರಕ್ಷಣೆ, ಆವಾಗಲೇ ಬಿಡುಗಡೆ ಎಂಬುದಾಗಿ. ಯಾಕಂದ್ರೆ ವಾಕ್ಯವು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೇಳಿಸ್ಕೊಳ್ರಿ. ಮೊದಲನೇ ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡವಿಲ್ಲ ಎಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿಲ್ಲ ಎಂಬುದಾಗಿ. ಬಟ್ ಇಫ್ ಯು ಕನ್ಫೆಸ್ ಯುವರ್ ಸಿನ್ಸ್, he is righteous, he is just to cleanse all your iniquities. अगर हम अपने गुनाहों को, अपने पापों को कबूल करेंगे, अंगीकार करेंगे, वो धर्मी है, वो भला है, वो अच्छा है, जो मेरे सारे अधर्मों को क्षमा करेगा. और इसलिए मेरी प्रार्थನೆ, ಆದ್ದರಿಂದ ನನ್ನ ಪ್ರಾರ್ಥನೆ ಗೊತ್ತುಂಟ, ಈ ದಿವಸ ತಿರುಗಿ ಕಳೆದ ವಾರ 3 ವ್ಯಕ್ತಿಗಳ ಹೆಸರು ಕೇಳಿಸ್ಕೊಂಡಿರಿ. ನಂಬಿಕೆಯಿಂದ ಇಡೀ ಕುಟುಂಬ ರಕ್ಷಿಸಲ್ಪಟ್ಟಿದೆ ಎಂಬುದಾಗಿ. ಆದರೆ ಎಂಥ ನಂಬಿಕೆ? ತೋರಿಸುವಂಥ ನಂಬಿಕೆನಾ ಅಥವಾ ಬರೀ ಗೊತ್ತಿರುವ ನಂಬಿಕೆನಾ? ಅಲ್ಲ, ನಿಜವಾದಂಥ ಭಕ್ತಿ ಉಳ್ಳ ರಕ್ಷಿಸಲ್ಪಡುವಂಥ ನಂಬಿಕೆ ನಿನ್ನಲ್ಲಿ ನನ್ನಲ್ಲಿ ಇರಬೇಕೆಂಬುದಾಗಿ ಕರ್ತನು ಬಯಸುವಂತವನಾಗಿದ್ದಾನೆ. ಸೊ ಮೇ ಗಾಡ್ ಹೆಲ್ಪ್ ಯು ಟು ಬಿ ಸ್ಟ್ರಾಂಗ್ ಇನ್ ಫೇತ್ ಇನ್ ದೀಸ್ पेंडेमिक सिचुएशन. प्रभु आपकी सहायता करे इस बुरे हालात में, इस बुरे महामारी के बीच में जब जैसे हम लोग गुजर रहे हैं. आपका मेरा विश्वास मजबूत रहे. मैं एक ही बात कहना चाहूँगा. मैं घर में बैठकर अपनी पत्नी के साथ में बहुत सारे लोगों के बारे में प्रार्थना करते हैं. जब सुनते हैं किसी के मौत के बारे में सुनते हैं, दिल में बहुत खेद होता है, दुख होता है. आज इतनी बुरी हालत आई है कि उनके मैयत में भी जाने का सौभाग्य नहीं मिल रहा है. बट स्टिल आई वुड से आई विल कंटिन्यू टू सर्व माई गॉड. मैं अपने प्रभु की सेवा करूँगा, मैं अपने प्रभु की आराधना करूँगा. मेरा परमेश्वर सारा अधिकार को रखता है. एवरीथिंग इज इन हिज कंट्रोल, नथिंग इज गोइंग रॉन्ग. ही इज काइंड, ही इज माइटी, ही इज वंडरफुल गॉड. लेट अस वर्शिप हिम, लेट अस थैंक हिम. दुखी में, संकट में, आंसुओं में, बीमारी में भी उसकी स्तुति आराधना करके देखो. वो बहुत ही अनोखा है, वो बहुत ही श्रेष्ठ है. ದೇವರು ಇಂಥ ನಂಬಿಕೆ, ಇಂಥ ಭರವಸೆ ಆತ ನಿಮ್ಮೆಲ್ಲರಿಗೂ ಕೊಡಲಿ. ಯಾಕಂದರೆ ಭಾಳ ಚೆನ್ನಾಗಿ ವಾಕ್ಯ ಅನಿಸ್ತದೆ. ಯೆಹೋವನಲ್ಲಿ ಭರವಸೆ ಬಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಎಂದಿಗೂ ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತಾರೆ. ಈ ವಾಕ್ಯದ ಆಶೀರ್ವಾದ ದೇವರು ನಿಮ್ಮೆಲ್ಲರಿಗಿರಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ ಆ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯ ಸ್ವಾಮಿ ನಮ್ಮೆಲ್ಲರಿಗೆ ದಿವಸ ಬೆಳಿಗ್ಗೆ ತಿಳಿಯಪಡಿಸಿದೆ ಸ್ವಾಮಿ. ನಿನ್ನನ್ನೇ ನಂಬಿ ಬಂದಿದ್ದೇವೆ, ನಿನ್ನನ್ನೇ ಆತ್ಕೊಂಡಿದ್ದೇವೆ ಸ್ವಾಮಿ. ನಿನ್ನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇಟ್ಟು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಘನ ಮಾನ ಮಹಿಮೆ ನಿನಗಾಗಲಿ ಸ್ವಾಮಿ. ನಂಬಿಕೆಯಿಂದ ಇರುವವರು, ನಂಬಿಕೆಯಿಂದ ವಾಕ್ಯ ಕೇಳುವವರು, ನಂಬಿಕೆಯಲ್ಲಿ ಅತಿ ಆಳವಾಗಿ ನಿನ್ನಲ್ಲಿ ನೆಲೆಗೊಂಡಿರುವವರು ಎಲ್ಲರನ್ನ ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗಾಗಲಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ. ಆಮೇನ್, ಆಮೇನ್. As we are in Sunday worship service, we'll sing from ಸ್ತುತಿ ಗೀತೆಯಿಂದ 135ನೇ ರಾಗ, ಹಳೆ ರಾಗ. ನನ್ನ ನೆನಸಿನೇ ನಿಮಗೆ ಬರುತ್ತೆ. ಒಂದು ವೇಳೆ ಬರಲಿಲ್ಲ ಅಂದರೂ ನನ್ನ ಜೊತೆಗೆ ನೀವು ಹಾಡ್ರಿ. ಆ್ಯಂಡ್ ಐ ನೋ ದ ಸಿಚುವೇಶನ್ ಇಸ್ ನಾಟ್ ಸೋ ಗುಡ್, ಬಟ್ ಸ್ಟಿಲ್ ಇಫ್ ಯು ಫೀಲ್ ಲೈಕ್ ಆಫರಿಂಗ್ ಸಮಥಿಂಗ್ ಟು ದ ಲಾರ್ಡ್, ನಿಮ್ಮ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಆಲಯ ಸಲುವಾಗಿ, ನಿಮ್ಮ ಚರ್ಚ್ ಸಲುವಾಗಿ, ನಿಮ್ಮ ದೇಣಿಗೆ ಪೆಟ್ಟಿಗಳಲ್ಲಿ, ನಿಮ್ಮ ಕವರ್ಸ್ಗಳಲ್ಲಿ ಕರ್ತನಿಗೆ ಸಮಥಿಂಗ್ ಯು ಹ್ಯಾವ್ ಟು ಡೂ. ನೀವೇನಾದರೂ ಕಾಣಿಕೆಯನ್ನು ಸಲ್ಲಿಸ್ರಿ. ಯಾಕಂದರೆ ನಾವು ಯಾರು ಉಪವಾಸ ಬಿದ್ದಿಲ್ಲ, ನಾವು ಊಟ ಮಾಡ್ತಾ ಇದ್ದೀವಿ. ನಮಗೆ ಬೇಕಿರುವಂಥ ಅಗತ್ಯಗಳನ್ನು ದೇವರು ನಮಗೆ ದಿನಾಲು ಪೂರೈಸ್ತಾ ಇದ್ದೀನಿ. ನಮ್ಮಲ್ಲಿ ಇದ್ದಂಥದನ್ನೇ, ಅದು ಚಿಕ್ಕ ಕಾಣಿಕೆ, ಒಂದು ಬಡ ವಿಧಿಗಳನ್ನು ಮರಿಬೇಡ್ರಿ. ಆಕೆಯಲ್ಲಿ ಇದ್ದಂಥ 2 ಕಾಸನ್ನು ಕೂಡ ಆಕೆ ಕಾಣಿಕೆ ಹಾಕಿದಳು. ಆದ್ದರಿಂದ ನಿಮ್ಮಲ್ಲಿ ಇದ್ದದ್ದನ್ನು ನೀವು ಕರ್ತನಿಗೆ ಸಲ್ಲಿಸ್ರಿ.
ಒಂದೆರಡು ಚರಣ ನಿಮ್ಮ ಸಲುವಾಗಿ ನಾನು ಆಡ್ತೀನಿ. 135ನೇ ರಾಗ ಸ್ತುತಿಗೀತೆಯಿಂದ ನಿನ್ನ ನಂಬಿದ್ದೇನೆ ಸ್ವಾಮಿ ಇನ್ನೊಂದು ಆಸರೆ ಇಲ್ಲದರೆಯೋಳು. ನನಗೆ ಗೊತ್ತಿರುವಂಥ ಟ್ಯೂನಲ್ಲಿ ಆಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಫಾಲೋ ಮೀ ಇಫ್ ಯು ನೋ ದಿಸ್ ಸಾಂಗ್. ನಿನ್ನ ನಂಬಿದ್ದೇನೆ ಸ್ವಾಮಿ ಇನ್ನೊಂದ ಸಾರೆಲ್ಲದರೆಯೋಳ್. ನಿನ್ನ ನಂಬಿದ್ದೇನೆ ಸ್ವಾಮಿ ಇನ್ನೊಂದ ಸಾರಿಲ್ಲದರೆಯೋಳ್. ಎನ್ನ ಪಾರಾದಗಳನ್ನೆಲ್ಲ ಮನ್ನಿಸಿ ಕೊಡು ನೀನ ಭಯ. ಎನ್ನ ಪಾರಾದಗಳನ್ನೆಲ್ಲ ಮನ್ನಿಸಿ ಕೊಡು ನೀನ ಭಯ. ಮನ್ನಿಸಿ ಕೊಡು ನೀನ ಭಯ. ನಿನ್ನ ನಂಬಿದ್ದೇನೆ ಸ್ವಾಮಿ ಇನ್ನೊಂದ ಸಾರೆಲ್ಲದರೆಯೋಳ್. ದಿಕ್ಕು ದೆಸೆಯ ಕಾಣೆ ನಿಳೆಯೋಳ್. ದುಃಖ ಮಿಂಚಿ ಹೋಯಿತೆನಗೆ. ದಿಕ್ಕು ದೆಸೆಯ ಕಾಣೆ ನಿಳೆಯೋಳ್. ದುಃಖ ಮಿಂಚಿ ಹೋಯಿತೆನಗೆ. ಧಿಕ್ಕಾರಿಸದೆನ್ನ ನೋಡಿ ಪಕ್ಕದಿ ಕೊಡು ನೀನ ಭಯ. ಧಿಕ್ಕಾರಿಸದೆನ್ನ ನೋಡಿ ಪಕ್ಕದಿ ಕೊಡು ನೀನ ಭಯ. ಪಕ್ಕದಿ ಕೊಡು ನೀನ ಭಯ. ನಿನ್ನ ನಂಬಿದ್ದೇನೆ ಸ್ವಾಮಿ ಇನ್ನೊಂದ ಸಾರೆಲ್ಲದರೆಯೋಳ್. ಈಗ ಮಾರ್ಗ ತಪ್ಪಿ ಮನೋ ರೋಗದಿಂದ ಸಾಯುತ್ತಿರುವೆ. ಈಗ ಮಾರ್ಗ ತಪ್ಪಿ ಮನೋ ರೋಗದಿಂದ ಸಾಯುತ್ತಿರುವೆ. ಕೂಗುವೆ ನನ್ನು ತಳ್ಳದೆ ಬೇಗನೆ ಕೊಡು ನೀನ ಭಯ. ಕೂಗುವೆ ನನ್ನನ್ನು ತಳ್ಳದೆ ಬೇಗನೆ ಕೊಡು ನೀನ ಭಯ. ಬೇಗನೆ ಕೊಡು ನೀನ ಭಯ. ನಿನ್ನ ನಂಬಿದ್ದೇನೆ ಸ್ವಾಮಿ ಇನ್ನೊಂದ सारिल्लदरेयोल। प्रार्थना करेंगे, परमेश्वर की उपस्थिति में आंखें बंद करें। सभी लोग प्रार्थना करेंगे, प्रभु की आशीष को हम प्राप्त करेंगे। जीवित अनुग्रहकारी परमेश्वर, हम धन्यवाद देना चाहते हैं आज की सुबह के लिए पिता। तेरे उपस्थिति में आकर तेरे वचन को सुनकर पिता, विश्वास एक ऐसा चीज है, एक ऐसा बल है प्रभु जो हर एक विश्वासियों में बहुत ही गहरा और मजबूत होना है पिता। होने देखिए इस भयंकर महामारी से हम लोग गुजर रहे हैं पिता। हमारा लॉकडाउन कब तक ये भयंकर हालात में देश, ये राष्ट्र, ये शहर ये जाएगी हम नहीं जानते हैं, लेकिन हमारा विश्वास तो है, हमारा गढ़ तो है, हमारे चट्टान तो है पिता। हमारी सहायता कर पिता, ताकि हम अपने विश्वास में बने रहे, मजबूत रहे, तुझ पर अपना भरोसा रखे। जितनों ने दान दिया है प्रभु, इस भेंट को आप स्वीकार कीजिए, इसे ब्लेस कीजिए पिता। जिस दिन हम तेरे भवन में जाएंगे उस दिन इस भेंट को तुझ तक हम पहुंचाएंगे पिता, केवल तेरे नाम की महिमा के लिए परमेश्वर। जो गरीब लोग हैं, जो जरूरतमंद लोग हैं, जिस किसी को भी जो कुछ भी जरूरत है लॉर्ड, मेरी प्रार्थना है कोई भी मसीह विश्वासी भूखे ना रहे पिता, किसी के घर में अनाज खत्म ना होने पाए पिता। लॉर्ड, जैसे तूने विधवा स्त्री की देख रेख की प्रभु, मेरी प्रार्थना है आप इन सभी का देख रेख कीजिए, इनकी जरूरत को पूरा कीजिए पिता, इन तक सारा मदद पहुंचने पाए परमेश्वर। चाहे कोई भी जरिया क्यों ना हो, आप इन्हें ब्लेस कीजिए, आप इनके संग रहिए पिता। सारा आदर में प्रशंसा हम आपको देते हैं, यीशु मसीह के मधुर मीठे नाम से इस दुआ को मांगते हैं, आमीन। ಈ ದಿವ್ಯವಾದ ಪ್ರೀತಿಗೆ ನಾ ಬಾದಲೇನು ಕೊಡುವೆ,
ಸಂಪತ್ತು ಪ್ರಾಣ ಯಾವತ್ತೋ ಕೋಟಾಗ್ಯೋ ಏನು ಸಾಲದು. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವ ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರ ಸಂಗಡ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.